ಇವತ್ತು ನಾನು ಅಲಸಂದಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ತೀನಿ. ಈಗ ಈರುಳ್ಳಿ 2 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾನು 4 ಹಸಿಮೆಣಸಿಕಾಯನ್ನು ಕುಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ. 1/4 ಟೀ ಸ್ಪೂನಷ್ಟು ಸೋಪ್ ಪೌಡ್ರು. ನಂತರ 1/4 ಸ್ಪೂನು ಕೊತ್ತಂಬರಿ ಬೀಜದ ಪೌಡ್ರು. ನಂತರ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ನಂತರ 1/4 ಸ್ಪೂನು ಖಾರದ ಪುಡಿ, ಅರ್ಧ kg ಕಾಳನ್ನು ಬೇಯಿಸಿಟ್ಕೊಂಡಿರೋದು ಅಲಸಂದಿ ಕಾಳು, ಅದನ್ನು ಹಾಕಿ ಅದು ಸ್ವಲ್ಪ ಗ್ರೇವಿ ಬರಲಿಕ್ಕೋಸ್ಕರ 1 ಟೀ ಸ್ಪೂನು 2 ಟೀ ಸ್ಪೂನಷ್ಟು ನಾನು ಹುರ್ಗಡ್ಲೆ ಪುಡಿ ಅಂದರೆ ಪುಟಾಣಿ ಪುಡಿಯನ್ನು, ನಂತರ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ದಿನಸ ಹಾಕ್ಕೊಳ್ಳೋದ್ರಿಂದ, ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಹಾಕ್ಕೊಳ್ಳೋದ್ರಿಂದ ಇದು ಅಲಸಂದಿ ಕಾಳು ಪಲ್ಯ ಸ್ವಲ್ಪ ಗ್ರೇವಿ ಬರ್ತದೆ. ಈಗ ಇದು ಪಲ್ಯ ರೆಡಿ ಆಗಿದೆ, ಅಲಸಂದಿ ಕಾಳು ಪಲ್ಯ. ಸೊ ಈ ಥರ ಗ್ರೇವಿ ಥರ ಆಗಿದೆ. ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೇನೆ. ಈಗ ಅಲಸಂದಿ ಕಾಳು ಪಲ್ಯ ರೆಡಿ ಆಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಹೀಗೆ ಅಲಸಂದಿ ಕಾಳು ಪಲ್ಯವನ್ನು, ಹಸಿ ಅಲಸಂದಿ ಕಾಳು ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.